ಏನ್ರಿ ಗೃಹ ಮಂತ್ರಿ ಅವರೇ, ಪರಮೇಶ್ವರ್ ಅವರೇ, MLA ಜ್ಯೋತಿ ಗಣೇಶ್ ಅವರು ಎಲ್ಲಿದ್ದೀರಿ? ಬರ್ರಿ ಇಲ್ಲಿ ನೋಡ್ರಿ, ನಮ್ಮ ಚೆಕ್ ಪೋಸ್ಟು ಎಲ್ಲ ತುಂಬಿ ಹೋಗ್ತೈತೆ. ನಿಮ್ಮ ಮನೆ ಮುಂದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರ್ತೀರಾ. ಇಲ್ಲಿ ಜನಗಳಿಗೆ ವ್ಯವಸ್ಥೆನೇ ಇಲ್ಲ ಅಲ್ರಿ. ಓಟ್ ಕೇಳೋವಾಗ ಮನೆ ಹತ್ರ ಬಂದ್ಬಿಡ್ತೀರಾ. ಗೆದ್ದಾದ್ಮೇಲೆ ಒಂದು ಮಾತಾ ನಿಮ್ದು. ನೀರು ತುಂಬ್ಕೊಂಡಿದೆ, ಅಂಗಡಿಗಳು, ನಮ್ಮ ಅಂಗಡಿ ಐತಲ್ಲಿ, ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲಿ ಹೆಂಗೆ ಹೋಗೋದು? ಈ ಅಂಗಡಿಗಳ ಮುಖಾಂತರ ಬರ್ಬೇಕು ನಾವು. ಬಂದರೆ ಬರೇ ಇದೆ ಎಲ್ಲಾನ ನೋಡಿ, ಸದಾಶಿವ ನಗರ ನೋಡಿ, ಈ ಬ್ರಿಡ್ಜ್ ನೋಡಿ, ಇದು ನೋಡಿ, ಎಲ್ಲ ಕಡೆ ರಿಂಗ್ ರೋಡ್ ಎಲ್ಲ ಕಡೆನೂ ಇದೇ ಆಗಿರೋದುಗಳು. ನೋಡಿ ಸರ್, ನಾನು ನಮಾಜಿಗೆ ಹೋಗ್ಬೇಕು, ಮಸೀದಿ ಎಲ್ಲ ಐತೆ ಈಗ, ಬಟ್ ನಮಾಜಿಗೆ ಹೋಗಕ್ಕೆ ಆಗ್ತಿಲ್ಲ. ಅದು ಸ್ಮಾರ್ಟ್ ಸಿಟಿ ಅಂತಾರೆ ಈ ಥರ ಕೆಲಸ. ರೋಡ್ಗೆಲ್ಲ ನೀರು ತುಂಬಿಕೊಂಡು ಓಡಾಡಕ್ಕೆ ತೊಂದರೆ, ಟ್ರಾಫಿಕ್ ಆಗಿದೆ. 4 ದಿನಗಳಿಂದ ತುಮಕೂರಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಇಂದು ಮಧ್ಯಾಹ್ನ ಸುರಿದ ಮಳೆ ವಾಹನ ಸವಾರರ ನೆಮ್ಮದಿ ಕಸಿದಿದೆ. ಗುಬ್ಬಿಗೇಟ್ನ ರಿಂಗ್ ರೋಡ್ನಲ್ಲಿ ನೂರಾರು ವಾಹನಗಳು ಸಂಚರಿಸುವ, ಸಾವಿರಾರು ಜನರು ಓಡಾಡುವ ರಸ್ತೆಗಳು ನೀರಿನಿಂದ ತುಂಬಿವೆ. ಲಕ್ಷ ವೆಚ್ಚ ಮಾಡಿದ್ರೂ ರಸ್ತೆಗಳು ಸರಿಯಾಗ್ತಾ ಇಲ್ಲ. ಮಳೆ ಬಂದ ಪ್ರತಿ ಸಾರಿ ರಸ್ತೆಯಲ್ಲಿ ನೀರು ಮೊಣಕಾಲುದ್ದ ನೀರು ನಿಲ್ಲುತ್ತೆ. ವಾಹನಗಳ ಓಡಾಟವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇಲ್ಲಿನ ಜನರ ಗೋಳು ಕೇಳುವವರಿಲ್ಲ. ಒಂದು ಸಣ್ಣ ಮಳೆ ಸುರಿದ್ರೂ ಮಿನಿ ಸ್ವಿಮ್ಮಿಂಗ್ ಪೂಲ್ನಂತೆ ಆಗುತ್ತೆ. ವಾಹನ ಸವಾರರು ಕೆಳಗೆ ಜಾರಿ ಬೀಳುವ ಭಯದಲ್ಲೇ ಮುಂದೆ ಸಾಗ್ತಿದ್ದಾರೆ. ಏನ್ರಿ ಗೃಹ ಮಂತ್ರಿ ಅವರೇ, ಪರಮೇಶ್ವರ್ ಅವರೇ, MLA ಜ್ಯೋತಿ ಗಣೇಶ್ ಅವರು ಎಲ್ಲಿದ್ದೀರಿ? ಬರ್ರಿ ಇಲ್ಲಿ ನೋಡ್ರಿ, ನಮ್ಮ ಚೆಕ್ ಪೋಸ್ಟು ಎಲ್ಲ ತುಂಬಿ ಹೋಗ್ತೈತೆ. ನಿಮ್ಮ ಮನೆ ಮುಂದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿರ್ತೀರಾ. ಇಲ್ಲಿ ಜನಗಳಿಗೆ ವ್ಯವಸ್ಥೆನೇ ಇಲ್ಲ ಅಲ್ರಿ. ವ್ಯವಸ್ಥೆನೇ ಇಲ್ಲ ನೋಡಿ. ಇಲ್ಲಿ ಅಲ್ಲೆಲ್ಲ ನೀರು ತುಂಬ್ಕೊಂಡೈತೆ. ಜನಗಳು ಎಲ್ಲ ವಾಹನ ಬಿದ್ದು ಸತ್ತಕ್ಕೆ ಬಿಡ್ತಾರಲ್ರಿ. ಏನು ಪರಮೇಶ್ವರ್ ಅವರೇ, ಗೃಹ ಮಂತ್ರಿ ಅದ ನೀವು, ಜ್ಯೋತಿ ಗಣೇಶ್ನವ್ರೆ, ನಿಮ್ಮ ಏರಿಯಾದಲ್ಲಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರೆ ಇಲ್ಲಿ ಜನಗಳಿಗೆ ವ್ಯವಸ್ಥೆನೇ ಇಲ್ಲ ಅಲ್ರಿ. ಬೆಳಗಿಂದ ಇದೇ ರೋಡು ಓಡಾಡ್ತೀರಾ ನೀವು ಬಂದರೆ ಸೆಕ್ಯೂರಿಟಿ ಇರುತ್ತೆ. ಇಲ್ಲಿ ಜನಗಳು ಸೆಕ್ಯೂರಿಟಿನೇ ಇಲ್ಲ ಅಲ್ರಿ. ಬಂದು ಇವಾಗ ನೋಡ್ರಿ ಚೆಕ್ ಪೋಸ್ಟು ಹೆಂಗಾಗೈತಂತ. ಜನಗಳು ಬಿದ್ದು ಸತ್ತಾಗ್ತಾವ್ರಿ. ಇಲ್ಲಿ ಏನು ಓಟ್ ಕೇಳೋವಾಗ ಮನೆ ಹತ್ರ ಬಂದುಬಿಡ್ತೀರಾ. ಓಟ್ಗೆ ನಮ್ಗೆ ಬೆಲೆ ಇಲ್ಲೇನ್ರಿ. ಗೆದ್ದಾದ್ಮೇಲೆ ಒಂದು ಮಾತಾ ನಿಮ್ಮದು. ಬರ್ರಿ ನೋಡ್ರಿ, ಗೃಹ ಮಂತ್ರಿ ಆದ ಜ್ಯೋತಿ ಗಣೇಶ್ ಅವರೇ, ಬರ್ರಿ ಇಲ್ಲಿ ನೀವು. ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಮಾರ್ಟ್ ಸಿಟಿನೇ ಇಲ್ಲ, ಕಚರಾ ಸಿಟಿ ಆಗಿಬಿಟ್ಟಿದಲ್ರಿ. ಕಚರ ಆಗಿಬಿಟ್ಟೈತಿ ಇಲ್ಲಿ. ಮಿನಿ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟೈತಿ ಇಲ್ಲಿ. ಇಲ್ಲ ಈಜಾಡ್ತಾವ್ರಿ ಇಲ್ಲಿ ಎಲ್ಲ ಬಂದು ನೋಡ್ರಿ. ಬಂದಿರಿ ಮನೆಯಿಂದ ಆಚೆ ಬರ್ರಿ, ಆಚೆ ಬಂದು ನೋಡ್ರಿ. ಗೃಹ ಮಂತ್ರಿ ಆದ ಮತ್ತು ಜ್ಯೋತಿ ಗಣೇಶ್ನವರು. ನೀರು ತುಂಬ್ಕೊಂಡಿದೆ, ಅಂಗಡಿಗಳು, ನಮ್ಮ ಅಂಗಡಿ ಐತಲ್ಲಿ, ಹೋಗೋಕ್ಕೆ ಜಾಗ ಇಲ್ಲ. ಇಲ್ಲಿ ಹೆಂಗೆ ಹೋಗೋದು? ಈ ಅಂಗಡಿಗಳ ಮುಖಾಂತರ ಬರ್ಬೇಕು ನಾವು. ಬಂದರೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಸರ್. ಬರೇ ಈ ರೋಡ್ನಾಗ ಮಳೆ ಬಂದರೆ ಹಿಂಗೆ, ಕೌನ್ಸ್ಲರು ಏನೂ ಮಾಡ್ತಿಲ್ಲ. ಬರೇ ಇದೆ ಎಲ್ಲಾನ ನೋಡಿ, ಸದಾಶಿವ ನಗರ ನೋಡಿ, ಈ ಬ್ರಿಡ್ಜ್ ನೋಡಿ, ಇದು ನೋಡಿ, ಎಲ್ಲ ಕಡೆ ರಿಂಗ್ ರೋಡ್ ಎಲ್ಲ ಕಡೆನೂ ಇದೇ ಆಗಿರೋದುಗಳು. ಸರ್ ನೋಡಿ ಸರ್, ನಾನು ನಮಾಜಿಗೆ ಹೋಗ್ಬೇಕು, ಮಸೀದಿ ಎಲ್ಲ ಐತೆ ಈಗ, ಬಟ್ ನಮಾಜಿಗೆ ಹೋಗಕ್ಕೆ ಆಗ್ತಿಲ್ಲ. ಈ ಪರಿಸ್ಥಿತಿ ನೋಡಿ, ನೀರಿನ ಚರಂಡಿ ವ್ಯವಸ್ಥೆ ಮಾಡಿಕೊಡಿ. ನಮಗೆ ಏನಾದರೂ ಮಾಡಿ ನೀರು ಹೋದಂಗೆ ಮಾಡಿಕೊಡಿ ಸರ್. ಇದು ತುಮಕೂರು ಗುಬ್ಬಿಗೇಟಲ್ಲಿ ನೀರು ತುಂಬಿ ಚರಂಡಿ ಎಲ್ಲ ಕಟ್ಕೊಂಡಿದೆ. ಅದು ಸ್ಮಾರ್ಟ್ ಸಿಟಿ ಅಂತಾರೆ ಈ ಥರ ಕೆಲಸ. ರೋಡ್ಗೆಲ್ಲ ನೀರು ತುಂಬಿಕೊಂಡು ಓಡಾಡಕ್ಕೆ ತೊಂದರೆ, ಟ್ರಾಫಿಕ್ ಆಗಿದೆ. ನೋಡಿ, ನೀವು ಕಣ್ಣಲ್ಲಿ ದೃಶ್ಯಾವಳಿಗಳು ನೋಡ್ಬೋದು. ಯಾವ ಥರ ಚರಂಡಿ ಮತ್ತು ಕೆರೆ ಆದಂಗೆ ಆಗೈತಿ ರಿಂಗ್ ರೋಡ್ ರಸ್ತೆಯಲ್ಲಿ. ಯಾರು ಪೊಲೀಸ್ ಅಧಿಕಾರಿಗಳು ಇರಲಿ, ಮೇಲೆ ದೊಡ್ಡ ಅಧಿಕಾರಿಗಳು ಇರಲಿ, ಯಾರು ಇದ್ರ ಬಗ್ಗೆ ಗಮನ ಹರಿಸಲ್ಲ. ಇನ್ನು ಈ ರಸ್ತೆಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ನೀರಿನಲ್ಲೇ ಜೀವ ಭಯದಿಂದ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಪ್ರಜಾಶಕ್ತಿ ಟಿವಿ ಮನವಿ ಮಾಡಿದೆ.